ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ಳೋದೇನು, ನೀವೆಲ್ಲ ಚೆನ್ನಾಗೇ ಇರಬೇಕು. ಏನ್ ಡ್ರಾಮಾ ಮಾಡ್ತಾನಪ್ಪ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಒಂದ್ಸಲಿ ನೀವೇ ನೋಡ್ಕೊಂಡ್ಬಿಡಿ, ಓಕೆನಾ? ಹಿಂದಿನ ವಿಡಿಯೋದಲ್ಲಿ ನಾವು ಶೇಖರ್ ಅವ್ರನ್ನ ಆಚೆ ಕರ್ಕೊಂಡು ಹೋಗಿದ್ವಿ. ಆಫ್ಟರ್ 9 years ಅವ್ರು ಆಚೆಗೆ ಬಂದಿದ್ದು ಅವ್ರ ಮನೆಯಿಂದ. ಅವರಿಗೆ ಬಟ್ಟೆ, ಊಟ ಮತ್ತೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅವ್ರ ಕಷ್ಟ ಕೇಳಿ ಮತ್ತೆ ತಿರ್ಗಾ ಅವ್ರನ್ನ ಮನೆಗೆ ಬಿಟ್ವಿ. ನಾವು ಒಂದೇ ಕೆಲಸ ಬಾಕಿ ಇತ್ತು ನಮ್ಮ ಕಡೆಯಿಂದ, ಅವ್ರ ಮನೆಗೆ ರೇಷನ್ನ ಕೊಡ್ಸೋದು. ಯಾಕೆಂದ್ರೆ ಅವ್ರಿಗೆ ಊಟಕ್ಕೂ ಪ್ರಾಬ್ಲಮ್ ಆಗಿತ್ತು. ನಾವು ನಾನು ಏನಿಗೋ ಕರೆಸ್ಕೊಂಡಿದ್ದು ಇಲ್ಲಿ ಬಂದು ಏನೋ ಮಾಡ್ತಿದ್ಯಾ? ಓಕೆ ಗಾಯ್ಸ್, ಇವಾಗ ನಾವು ಆ ಆಂಟಿಯವ್ರಿಗೆ ರೇಷನ್ನು, ಅಕ್ಕಿ ಆಗಲಿ, ಬೇಳೆ ಆಗಲಿ, ಸಕ್ಕರೆ ಆಗಲಿ, ಎಣ್ಣೆ ಆಗಲಿ, ಅದು ಇದು ಅಂತ ಹೋಗಿ ಕೊಡಬೇಕು. ಯಾಕೆಂದರೆ ಓದ್ಸಲಿ ನಾನು ಹೇಳಿದ್ದೆ ಒಂದೇ ಒಂದು ಕೊಡಬೇಕಾಗಿತ್ತು, ಅದು ರೇಷನ್ ಮಾತ್ರ ಕೊಡಬೇಕಾಗಿತ್ತು. ಇವಾಗ ಆಂಟಿಯವ್ರಿಗೆ ಅವ್ರ ಮನೇಲೇ ಇದ್ದಾರೆ, ಪಾಪ ಅವ್ರಿಗೆ ಹುಷಾರು ಬೇರೆ ಇಲ್ಲ, ಮತ್ತ ಹುಷಾರಿಲ್ಲ, ಕೆಲ್ಸಕ್ಕೆ ರಜೆ ಹಾಕ್ಕೊಂಡಿದ್ದಾರೆ, ಹುಷಾರಿಲ್ಲ. ಆ ಅಂಕಲ್ನ ನೋಡಿ ಎಷ್ಟೋ ದಿವಸ ಆಯಿತು. ನಾವು ಇವಾಗ ಫಸ್ಟು ನಾವು ಹೋಗಿ ರೇಷನ್ ತೊಗೊಳ್ಳೋಣ. ಓಕೆ, ನಾವು ವಿಡಿಯೋ ಮಾಡ್ಕೊಂಡು ಮಾಲ್ ಒಳಗಡೆ ಹೋಗ್ಬೇಕಾದ್ರೆ ಇದಕ್ಕಿದಂಗೆ ಸೆಕ್ಯೂರಿಟಿ ಅವರು ನನ್ನ ತಡೆದ್ರು. ಏನಕ್ಕೆ ಅಂತ ಕೇಳಿದ್ರೆ, ಮಾಲ್ ಒಳಗಡೆ ವಿಡಿಯೋ ಮಾಡಂಗಿಲ್ಲ, ರೂಲ್ಸ್ ಇದೆ ಅಂತ ಹೇಳಿದ್ರು. ನಾವು ಗೊತ್ತಲ್ಲ, ನಾವು ಅವಾಗ್ಲೇ ಹಂಗೆ ಅದು ಮುಚ್ಚಿ ಅವ್ರಿಗೆ ಗೊತ್ತಾಗ್ದಂಗೆ ವಿಡಿಯೋ ಮಾಡಿದ್ವಿ. ಓಕೆ ಗಾಯ್ಸ್, ವಿ ಆರ್ ಇನ್ ಡಿಮಾರ್ಟ್ ರೈಟ್ ನಾವು. ಸಾರಿ, ನಾನು ಈ ಥರ ಕ್ಯಾಮ್ರಾ ಆ್ಯಂಗಲ್ಸ್ ಈ ಥರ ಮಾಡ್ತಾ ಇರೋದಕ್ಕೆ ಒಂದೇ ಕಾರಣ, ಎಲ್ಲ ಕಡೆ ಸೆಕ್ಯೂರಿಟಿ ಇದ್ದಾರೆ, ಬಿಡ್ತಾ ಇಲ್ಲ ನನ್ನ. ನಾನು ಬಡವ, ನೊಂದಿದೆ, ದುಡ್ಡಿಲ್ಲ ನನ್ನ ಹತ್ರ. ಮಚ್ಚ ತಗೊಳ್ಳೋ, ಅಕ್ಕಿ ತಗೊಳ್ಳೋ ಫಸ್ಟು. ಸಕ್ಕರೆನೂ ಬೇಕಾ? ಸಕ್ಕರೆ ಬೇಕು. ನಾವು ರೇಷನ್ನು ಮನೆಗೆ ಏನೇನು ಯೂಸ್ ಮಾಡ್ತಾರೋ ಅದನ್ನು. ನೀನು ಒಬ್ಬ ಚೆಫು. ಈ ಗ್ಯಾಪಲ್ಲಿ ನಾನೊಂದು ಬೆಲ್ಲನ ತಿಂದ್ಬಿಡ್ತೀನಿ. ಬೆಲ್ಲ ತುಂಬ ಆರ್ಗ್ಯಾನಿಕ್ ಇದೆ, ಅದಕ್ಕೆ ಇನ್ನೊಂದು ಬಾಯಿಗೆ ಹಾಕೊಂಡ್ಬಿಡೋಣ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸಕ್ಕರೆಗೂ 2 kg ಅಕ್ಕಿಗೂ ಏನು ಡಿಫ್ರೆನ್ಸ್ ಹೇಳಿ? ಸಕ್ಕರೆ ಬೆಳ್ಳಗಿದೆ, ಅದಕ್ಕೆ ಡಿಫ್ರೆನ್ಸ್. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಪ್ಯೂರ್ ಕೆಮಿಕಲ್ ಫ್ರೀ ರೈಸ್ ಬ್ರ್ಯಾನ್ ಹೆಲ್ತ್ ಆಯಿಲ್ ಪೌಚ್ ಅಂತ. ರೈಸ್ ಬ್ರ್ಯಾನ್ ಆಯಿಲ್ ಇದನ್ನೇ ಕೊಡೋಣ ಮಚ್ಚ. ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರೇಷನ್ ಇನ್ನೇನಿರುತ್ತೆ? ಅಕ್ಕಿ, ಬೇಳೆ ಬೇಳೆ ಕರೆಕ್ಟ್ ಮಚ್ಚ. ಸಾರು ಮಾಡಕ್ಕೆ ಅದೇ ಇಲ್ಲ ಅಂದಾಗೆ, ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಇದಂಗೆ ಲೆಕ್ಕ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ. ಏನೇನು ಮುಗಿತಪ್ಪ? ಅಕ್ಕಿ ಆಯಿತು, ಸಕ್ಕರೆ ಆಯಿತು, ಬೇಳೆ ಆಗ್ಲಾಯ್ತು, ಎಣ್ಣೆ. ಇನ್ನೇನ ರೇಷನ್ಗೆ ಇನ್ನೇನೇನು ತೊಗೊಳ್ತೀವ? ಚಪಾತಿ ಮಾಡೋಕ್ಕೆ ಗೋಧಿ ಹಿಟ್ಟು ತೊಗೊಂಡು. ಗೋಧಿ ಹಿಟ್ಟು. ಚಲೋ, ಗೋಧಿ ಹಿಟ್ಟು ಅಲ್ಲೇ ಇದೆ ನೋಡು. ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇತ್ತು. ಇಲ್ಲಿ ಗರಂ ಮಸಾಲೆ ಬೇಕಲ್ವಾ? ತೇಜು ಇದಾ ನಮ್ಮ ಕಾಲೇಜಲ್ಲಿ ಇದ್ದಿಲ್ಲ, ತೇಜು ಒನ್ ಫ್ರೀ ಐತೆ ನೋಡಿ. ಅನ್ನ ಸಾರಿಗೆ ಜೊತೆಗೆ ನೆಂಚ್ಕೊಳಕ್ಕೆ ಇದಿಲ್ಲ ಅಂದರೆ ಚೆನ್ನಾಗಿರೋದು. ಉಪ್ಪಿನಕಾಯಿ ಉಪ್ಪಿನಕಾಯಿ ಒಂದು ಸಾಕು. ಒಂದು ಸಾಕಲ್ಲ, ಇನ್ನು ಉಪ್ಪಿನಕಾಯಿ ತೊಗೊಳ್ಬೇಕು ನಾವು. ಉಪ್ಪಿನಕಾಯಿ ಇಲ್ಲೇ ಐತಲ್ಲ. ಪ್ರಿಯಾ ಮ್ಯಾಂಗೋ, ನಂಗೆ ಪ್ರಿಯಾ ಮ್ಯಾಂಗೋ ಇಷ್ಟ. ಅಯ್ಯೋ ಕಳ್ಳೇವಳು ನನ್ನ ಕೊಂದೆ ಬಿಟ್ಟಳು. ಮಿಕ್ಸ್ಡ್ ವೆಜ್ ತೊಗೊಳ್ಳೋಣ ಅವ್ರ ಮ್ಯಾಂಗೋ ತೊಗೊಳ್ಳೋಣ. ಮಿಕ್ಸ್ಡ್ ವೆಜ್ ತಗೋ, ಅದ್ರಲ್ಲಿ ಮ್ಯಾಂಗೋನು ಬಿಡತ್ತಿ. ಕ್ಯಾರೆಟ್ ಬರುತ್ತೆ ಕಣೋ. ಕ್ಯಾರೆಟು, ನಿಂಬೆಹಣ್ಣು ಸಾಕಾಗಿದೆ. ಓಕೆ, ಇದು ತೊಗೊಳ್ಳೋಣ. ಕಲ್ಲುಪ್ಪಲ್ಲ ಪುಡಿಪ್ ತಗೋ. ಪುಡಿಪು ಆಶೀರ್ವಾದ ಟಾಟಾ ತಗೋ ಮಚ್ಚ. ಟಾಟಾ ನಮ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ. ಕಲ್ಲುಪ್ಪು ಒಂದು ತಗೊಂಡಿರೋ ಇರಲಿ ಅಲ್ವಾ? ನನಗೆ ಬೇಕಂದ್ರೆ ಇಲ್ಲ ಯಾವಾಗಲ್ಲ, ನಮ್ಮ ಮಕ್ಕಳು ಊಟದ ಮೇಲೆ ನಾನೇ ಬಂತು ಅವಾಗ ಕೇಳ್ತೀನಿ. ತೊಗೊಳ್ಳೋಣ ಕೊಡೋಣ. ಜಾಮೂನ್ ತೊಗೊಳ್ಳೋಣ. ಬೇಡ ರಸಗುಲ್ಲ ತಗೋ, ನಂಗೆ ರಸಗುಲ್ಲ ಇಷ್ಟ. ಅಲ್ಲ, ನಿನಗೆಲ್ಲ ತಗೊಳ್ತಾ ಇರೋದು, ಆಂಟಿಗೆ ತಗೊಳ್ತಾ ಇರೋದು. ನಾವು ಹೋದಾಗ ಆಂಟಿ ನೀವು ತಿನ್ರಪ್ಪ ಅಂತ ಒಂದು ಹೇಳಲ್ಲ ಅವ್ರು, ನಾನೇ ಹೇಳ್ತೀನಿ ಆಂಟಿ ಕೊಡಬೇಡಿ ಆಂಟಿ ಅಂತ. ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಹೋಗ್ಯದ, ಇವ್ರುಗಳಿಗೆ ಹೋಗ್ಯದ, ಎಂಜಿಲ್ ವೇಸ್ಟ್ ಆಗಬಾರ್ದು. ನಿಂಗೊಂದು ಬೇಕಾ? ಸರಿ ತಗೋ 2 ತಗೊಳ್ಳೋ. ವಾಲಿಪಾಪ ಅಂತ ಗುಡಿಸ್ತಾ ಇದ್ದೀನಿ. ಮಕ್ಕಳು ಬಿಸ್ಕೆಟ್ ಕೊಟ್ರೆ ಅಂದರೆ ಅವ್ರಿಗೂ ಖುಷಿ ಆಗಲ್ವಾ? ಯಾವ್ದು ತೊಗೊಳ್ಳೋಣ? ಗುಡ್ಡೆ ತೊಗೊಳ್ಳೋಣ, ಯೂನಿಬಿಕ್ ತೊಗೊಳ್ಳೋಣ, ಕೊಕೊನೆಟ್ ಅವರು ಇದು ಸನ್ಫಿಶ್. ಇಲ್ಲ, ಮಾಮ್ಸ್ ಮ್ಯಾಜಿಕ್ ಐತೆ ಎಲ್ಲ. ಮಾಮ್ಸ್ ಮ್ಯಾಜಿಕ್ ಇಡು. ಇಲ್ಲೇ ಐತಲ್ಲ ನಮ್ಮದು. ನೋಡಪ್ಪ, ನಿಂಗೆ ಯೋಗಟ್ ಬೇಕಾ, ಜಾಮೂನ್ ರಸಗುಲ್ಲ ಬೇಕಾ? ಹೆಲ್ತಿಯಾಗಿ ಯೋಗಟ್ ಯಾವುದದು ಯೋಗಟ್? ಇದು ಮಿಕ್ಸ್ ಫ್ರೂಟ್ ಅಲ್ಲಲ್ಲಿ. ಇದೇನು ಪೀಚ್? ನನಗೆ ನೀನು ಪೀಚ್ ನನ್ನ ಮಗ ನೀನು. ನಾನು ನೋಡು ಬ್ಲ್ಯಾಕ್ ಕರೆಂಟ್ ತೊಗೊಳ್ತೀನಿ. A few moments later. ಅಕ್ಕಿ ತೊಗೊಂಡಿದ್ದೀವಿ,
ಬೇಳೆ ಆಯಿತು, ಸಕ್ಕರೆ ಆಯಿತು, ಮತ್ತು ಇದು ಅದೇನೋ ಮಸಾಲ, ನಾನ್ ವೆಜ್ ಮಸಾಲ ತೊಗೊಂಡಾಯ್ತು, ಉಪ್ಪು ತೊಗೊಂಡಾಯ್ತು. ಸಾಕು ಹುಡುಗ ಬೇಸಿಕ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ವಿ ಅಲ್ವಾ? ಓಕೆ ಗೈಸ್, ಇವಾಗ ನಾವು ಬಿಲ್ ಪೇ ಮಾಡಿ ಆಚೆ ಸಿಗ್ತೀವಿ. ಓಕೆನಾ? ಇಲ್ಲಿ ತುಂಬ ಸೆಕ್ಯೂರಿಟಿ ಇದೆ, ಏನೋ ಸೆಕ್ಯೂರಿಟಿ ಆದರೂ ಕದ್ದು ಮುಚ್ಚಿ ಮಾಡ್ತಾ ಇದ್ದೀವಿ. ಬಿಲ್ ಪೇ ಮಾಡಾದ್ಮೇಲೆ ಸಿಗ್ತೀವಿ. ಓಕೆ, ಬಾ. 2000 years later. ಐಟಮ್ ಬಿದ್ದೋಗ್ಬಿಟ್ರೆ ಆಮೇಲೆ ಪ್ರಿಯಾ ಉಪ್ಪಿನಕಾಯಿ ಮೊದಲೇ ಗಾಜು ಪ್ರಿಯಾ ಹೊಡೆದೈತಾಳೆ ಆಮೇಲೆ ಹೊಡೆದಾಯ್ತು. ಓಕೆ ಗಾಯ್ಸ್, ನಾವಿವಾಗ ಆಂಟಿಯವ್ರ ಮನೆಗೆ ರೀಚ್ ಆಗಿದ್ದೀವಿ. ನೋಡೋಣ ಸರ್ಪ್ರೈಸ್ ಆಗಿ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ನಾವು ಸರ್ಪ್ರೈಸಾಗಿ ಬಂದಿದ್ದೀವಿ. ಅವ್ರಿಗೂ ನಾವು ಫೋನ್ ಮಾಡಿದ್ವಿ ಎಲ್ಲಿದ್ದೀರಾ ಏನು ಅಂದಾಗ, ಇಲ್ಲ ನನಗೆ ಹುಷಾರಿಲ್ಲಪ್ಪ ಇಲ್ಲಿ ಮಲಗಿದ್ದೀನಿ ಅಂತ ಹೇಳಿದ್ರು. ರೇಷನ್ ತಂದಿದ್ದೀವಿ, ನೋಡೋಣ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಲೆಟ್ಸ್ ಗೋ. ನಾವು ಅವ್ರ ಮನೆಗೆ ಹೋಗ್ತಾ ಇದ್ದಂಗೆ ಅಂಕಲ್ ಫುಲ್ ಖುಷಿಯಾಗಿದ್ರು, ಎಕ್ಸೈಟ್ ಆಗಿದ್ರು. ಎಷ್ಟೋ ದಿನ ಆದ್ಮೇಲೆ ನಾವೆಲ್ಲ ತಿರ್ಗಾ ಸಿಗ್ತಾ ಇದ್ದೀವಿ ಅಂತ. ಆಕ್ಚುಲಿ ರೇಷನ್ ಎಲ್ಲ ಕೊಡೋಕ್ಕಾಗಿಲ್ಲ, ನೀವೆಲ್ಲ ಫುಲ್ಲು ಇದಾಗಿದ್ರಲ್ಲ, ಅದಕ್ಕೆ ರೇಷನ್ ಕೊಡೋಣ ಅಂತ ತಂದ್ವಿ, ಸರ್ಪ್ರೈಸ್ ಕೊಟ್ವಿ. ನೋಡಿ ಅಲ್ಲ ನೋಡಿ ಎಲ್ಲ ನಿಮಗೆ ಆಗುತ್ತೆ. ನಮಗೆ ಎಷ್ಟು ಗೊತ್ತು ಅಷ್ಟು ತಂದಿರೋದು. ನಾವು ನೋಡಿ, ನಾವು ಮೇನ್ ಏನು ಬಿಡೋಣ, ಅದ್ರಲ್ಲೇನಿದೆ. ಇದು 1 ವರ್ಷ ವ್ಯಾರಂಟಿ ಇದೆ. ಲೈಟ್ ಹಾಕೊಳ್ಳಿ, ಬಲ್ಪ್ ಬ್ರೈಟ್ ಆಗಿ ಹೊಡೆಯುತ್ತೆ. ಫಸ್ಟ್ ನೀವು ಸ್ವೀಟ್ ಕುಡಿಬೇಕು, ಸ್ವೀಟ್ ತಿನ್ಬೇಕು, ಕುಡಿಬೇಕಲ್ಲ. ನೀವಿಬ್ರು ಬಿಚ್ಚಿ ಕೊಡ್ಬೇಕು. ನಾವಿಬ್ರು ಬಿಚ್ಚಿ ಕೊಡ್ಬೇಕಾ? ಕೊಡೋಣ, ಅದ್ರಲ್ಲೇನಿದೆ. ಫಸ್ಟ್ ಆಂಟಿ ನೋಡ್ಲಿ ಎಲ್ಲ ಏನೇನಿದೆ. ಇದೆಲ್ಲ ಯೂಸ್ ಆಗುತ್ತಾ ಆಂಟಿ? ಯೂಸ್ ಆಗುತ್ತಾ? ನಮ್ಗೆ ಖಾರದ ಪುಡಿ ತೊಗೊಳ್ಳೋಣ ಅನ್ಕೊಂಡ್ವಿ, ಅರೆ ನಮಗೆ ಗೊತ್ತಿಲ್ಲ ನೀವು ಯಾವ ಥರ ತಗೊಳ್ತೀರಾ ಅಂತ. ಸಾಕಂಟಿ ಅಷ್ಟೇ. ಹಪ್ಪಳ ಇದೆ, ಅಕ್ಕಿ ಇದೆ, ಸಕ್ಕರೆ ಇದೆ, ಅಷ್ಟೇ. ಸಾಕು ಸಾಕು. ಅಷ್ಟು ಗೊತ್ತಿಲ್ಲ, ಏನೋ ಮೇಲೆ ಏನ್ಕೊಂಡು ಇಷ್ಟು ತಂದಿದೀವಿ ನಾವು. ನಮಗೆ ಗೊತ್ತಿರೋ ಅಷ್ಟು ತಂದಿದೀವಿ. ಬೇಡ ಯಾರು ಅವ್ರಿಗೆಲ್ಲ ಯಾಕೆ ಇಷ್ಟು ಖರ್ಚು ಮಾಡೋದು? ಹಂಗಂತ ಏನಿಲ್ಲ, ನಾವ್ ಹಂಗೆಲ್ಲ ಅನ್ಕೊಳಂಗಿದ್ರೆ ನಾವು ಫೋನು ಮಾಡ್ತಾ ಇರಲಿಲ್ಲ ಬಾಬಾ. ಕರೆಕ್ಟಾ? ಅದಕ್ಕೆ ನಾವು ಮಾತಾಡ್ತಾ ಇದ್ವಿ ಸಂತೋಷ ಕಷ್ಟಪಡ್ತೀನಿ ಅಂತ. ಹೌದಾ? ನಾವು ಇದು ಕಷ್ಟ ಆಗುತ್ತಾ ನಮ್ಗೆ ಇದು ತಂದು ಕೊಡಕ್ಕೆ? ಮತ್ತೆ ಇದು ಕಷ್ಟ ಇಲ್ಲ, ಇದು ಪ್ರೀತಿಯಿಂದ ತಂದು ಕೊಡೋದು. ಅದೇ ನಿಜ. ಯಾವ್ದು ರಸಗುಲ್ಲ ತಿಂತೀರಾ, ಜಾಮೂನ್ ತಿಂತೀರಾ? ಜಾಮೂನಾ? ರಸಗುಲ್ಲ ಬೇಡವಾ? ರಸಗುಲ್ಲ ಬೇಡ, ಎರಡು ಇದೆ. ನಮಗ್ ತಿನ್ರಪ್ಪ ಅನ್ಕೊಂಡು ಅಂದ್ಕೊಡ್ತಾರೆ ಇವಾಗ ರಸಗುಲ್ಲ. ಅಂಕಲ್ ಈ ರಸಗುಲ್ಲ ನಿಮ್ಗೆ, ಸರಿನಾ? ಇದೆರಡು ನಿಮ್ಗೇನೆ, ಯಾರಿಗೂ ಕೊಡ್ಬೇಡಿ, ಸರಿನಾ? ಆಂಟಿ ಇದನ್ನಲ್ಲ ನಿತೀಶ್, ಅವನಿಗೂ ಕೊಡ್ಬೇಡಿ, ಸರಿನಾ? ಕೊಡಲ್ವಾ ಆಂಟಿ? ಆಂಟಿಗೆ ಕೊಡ. ಆಂಟಿಗೆ ರಸಗುಲ್ಲನ ಜಾಮೂನ? ಹೆಂಗಿದೆ? ಚೆನ್ನಾಗಿದ್ಯಾ? ಎಲ್ಲ ನಿಮ್ಗೇನೆ ಇರೋದು. ಬೈ. ನೆಕ್ಸ್ಟ್ ಟಿವಿ ರಿಪೇರಿ ಆಗ್ಲಿ, ಆರಾಮಾಗಿ ಎಂಟರ್ಟೈನ್ಮೆಂಟ್ ನಿಮ್ದು. ಜುಮ್ಮಾಗಿ ಇಲ್ಲ ದಿಮ್ಮ ಕಾಮಿಡಿ ಆರಾಮಾಗಿ ಮಾಡ್ಕೊಂಡು ತಗೊಂಡಿರಿ, ಸರಿನಾ? ಸಂತೋಷ. ಆಂಟಿ ಬರ್ತೀವಿ ಆಂಟಿ. ಕೈಗಿಲ್ಲ ನೋಡಿ ತಿರ್ಗಾ ಅದನ್ನೇ ಹೇಳ್ತಾ ಇದಾರೆ. ಅಷ್ಟೇ, ಕಾಲಲ್ಲ ಇದು. ಕೈ ಓಕೆ. ಕಾಲ್ ಅನ್ಬಾರ್ದು, ಇನ್ಮೇಲಿಂದ ಅಳ್ಳೂಬಾರ್ದು ನಾವು ಬಂದಾಗ, ಸರಿನಾ? ನೀವು ಬಂದ್ರೆ ನಮ್ಗೆ ಖುಷಿ ಅಷ್ಟೇ. ಏನಕ್ಕೆ ಹೇಳ್ಬೇಕಲ್ವಾ? ಅದೇ ಖುಷಿಯಿಂದ ಇರ್ಬೇಕು. ಅದೇ. ಬರ್ತೀನಂತೆ, ನೀವು ಅಳ್ಬೇಡಿ. ನೀವೇನಕ್ಕೆ ಹೇಳ್ತಾ ಇದ್ದೀರಾ? ವಾಪಸ್ ಹೋಗ್ತಾ ಇದೀವಿ ಅಂತ. ನೋಡಿ ನಾವು ಬಂದಾಗೆಲ್ಲ ಅಳ್ತಾ ಇರ್ಕೋಣ. ನೆಕ್ಸ್ಟ್ ಟೈಮ್ ಬರೋದಿಲ್ಲ ಆಂಟಿ ಹೆಂಗಿದ್ರೆ. ನಾವು ಬಂದಾಗೆಲ್ಲ ಅಳ್ತಾ ಇರ್ಕೋಣ, ಇನ್ನ ಬರೋದ್ ಬೇಡ. ಬೇಡಪ್ಪ, ಅಲ್ಲಿ ಬೇಡ. ಬಾಯ್ ಅಂಕಲ್. ಬಾಯ್ 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 ಆಂಟಿ. ಹಾಂ ಗೈಸ್, ನಾನು ಹೇಳೋದಿಷ್ಟೇ, ನಮ್ಮ ಕೈಯಲ್ಲಿ 100 ಜನಕ್ಕೆ ಸಹಾಯ ಮಾಡೋಕ್ಕಾಗಲ್ಲ ಅಂದರೆ ನಾವು ಯಾರಿಗಾದ್ರೂ ಒಬ್ರಿಗಾದ್ರೂ ಮಾಡೋಣ. ಅದರಿಂದ ಅವರು ಹೊಟ್ಟೆ ತುಂಬಾದರೂ ಊಟ ಮಾಡ್ತಾರೆ. ನನ್ನ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇದೆ. ಅದೇ ಥರ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆನೂ ಇದೆ. ಅವ್ರ ಮಗದಲ್ಲಿ ನಗು ತರಿಸಿದ್ವಿ, ಅಷ್ಟೇ ಮುಖ್ಯ. ಒಂದು ವಿಡಿಯೋದಲ್ಲೇ ನಿಮ್ಗೆಲ್ಲ ಹೇಳಿದ್ದೆ ನಾನು, ಅವ್ರಿಗೆ ರೇಷನ್ ಮತ್ತು ಟಿವಿ ರಿಪೇರಿ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ. ಆ ಮಾತನ್ನ ನಾನು ನಡ್ಸ್ಕೊಟ್ಟಿನಿ. ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ನನಗಿದೆ. ಆಂಟಿ ಅಂತೂ ತುಂಬ ಖುಷಿ ಪಟ್ಟರು. ಇವತ್ತು ಹತ್ರ ಅವರು ಏನಕ್ಕೆ ಅಂತ ಗೊತ್ತಿಲ್ಲ, ಅವರು ಖುಷಿಯಿಂದ ಹೇಳ್ತಾ ಇದ್ದಾರೋ ಇಲ್ಲಾಂದರೆ
ನಮ್ಮನ್ನ ನೋಡಿ ನಮಗೋಸ್ಕರ ಇದೆಲ್ಲ ಮಾಡ್ತಿದಾರಲ್ಲ ಅಂತ ಹೇಳ್ತಿದಾರ ನನಗಂತೂ ಗೊತ್ತಿಲ್ಲ. ಅಂಕಲ್ ಇವತ್ತು ಹಳ್ಳಿಲ್ಲ, ಖುಷಿಯಾಗಿದ್ರು. ಟಿವಿ ರಿಪೇರಿಗೆ ಅವ್ರಿಗೆ ಹೇಳಿದ್ದೀವಿ, ಅಡ್ವಾನ್ಸ್ ಕೂಡ ಪೇ ಮಾಡಿದ್ದೀನಿ. ಆ ಟಿವಿ ರಿಪೇರಿ ಆಗಿದ ತಕ್ಷಣ ಟಿವಿನೂ ಬರುತ್ತೆ. ಅಂಕಲ್ಗೆ ಯಾವುದು ಬೋರ್ ಆಗಲ್ಲ, ಏನೂ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್